ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ಇವತ್ತು ನಾನು ನಿಮಗೆ ಒಂದು ರೌಂಡ್ ಕ್ರಾಸ್ ಬೆಲ್ಟ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಂಡವರೆಗೆ ನೋಡ್ರಿ, ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇದು 35 ಮಿಡಲ್ ಚೆಸ್ಟ್, ವೆಸ್ಟ್ ಬಂದ್ಬಿಟ್ಟು 29. ಇದು ಈ ಮೆಜರ್ಮೆಂಟ್ ಅಂದ್ರೆ 29 ವೆಸ್ಟ್, ಇದ್ರದ್ದು 35 ಮಿಡಲ್ ಚೆಸ್ಟ್, ಶೋಲ್ಡರ್ 15 ಇಂಚು. ಸೊ ನಾನು ಎಷ್ಟು ಮಾಡ್ತೀನಿ ಅನ್ನೋ ಮೆಜರ್ಮೆಂಟ್ ನೋಡಿ ಈ ವಿಡಿಯೋದಲ್ಲಿ. 29ಗೆ ನಾನು 4ನೇ ಭಾಗ ತಗೊಂತಾ ಇದ್ದೀನಿ. 4ನೇ ಭಾಗ 7 ಕಾಲು ಬರುತ್ತೆ. 7 ಕಾಲು ಅಂದ್ರೆ ಒಂದು 1/4 ಇಂಚ್, 7ವರೆಗೆ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ. 1/4 ಇಂಚು, 1 ಇಂಚು ಡಾಟ್ಗೆ ಹಾಕಿದ್ದೀನಿ. ಮೊನ್ನೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಹಾಕ್ತಾ ಇದ್ದೀನಿ. ಈ 1 ಇಂಚ್ ಒಂದು ಕಾಮೆಂಟ್ ಬಂದಿತ್ತು, ಈ 1 ಇಂಚಿನಲ್ಲೇ ಅರ್ಥ ಆಗ್ತಾ ಇಲ್ಲ ಅಂತ. ಈ 1 ಇಂಚ್ 2 ಭಾಗ ಮಾಡಿದ್ರೆ 1 ಇಂಚ್ 2 ಇಂಚ್ ಆಗುತ್ತೆ. ಸೊ ನಾವು ಈ ತರ ಡಾಟ್ ಹಾಕ್ಬೇಕಾದ್ರೆ, ಅಂದ್ರೆ ಇಲ್ಲಿ ಅಲ್ಲ, ಇಲ್ಲಿ 1/2 ಇಂಚು ಈ ತರ ಹಿಡ್ಕೋಬೇಕಾಗುತ್ತೆ. 1/2 ಇಂಚ್ ಹಿಡ್ಕೊಂಡು ನಾವು ಮೇಲೆ ಎಷ್ಟು ಬರ್ತಾರೆ ಅಷ್ಟು ಆ 1 ಇಂಚ್ ಇಲ್ಲಿ ಕವರ್ ಆಗುತ್ತೆ. ಇದು ಡಾಟ್, ಇದು ನಮ್ಗೆ ಕಾಮೆಂಟ್ ಬಂತು, ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿ ಡಾಟ್ ಮಾರ್ಕಿಂಗ್ ಹಾಕಿವಲ್ಲ, ಎಕ್ಸ್ಟ್ರಾ 1 ಇಂಚು, ಅಲ್ಲಿಂದ ಫೋಲ್ಡ್ ಮಾಡ್ಕೊಂಡು ಇದನ್ನ ಮಿಡಿಲ್ ಅಲ್ಲಿ ಮಾರ್ಕ್ ಹಾಕಿ ಒಂದು 4 ಇಂಚಿಗೆ ಮೇಲೆ ಮಾರ್ಕ್ ತಗೊಂತಾ ಇದ್ದೀನಿ. ಇದು ಡಾಟ್ ಮಾರ್ಕಿಂಗ್. ಉದ್ದ 13ವರೆ ತಗೊಂಡಿದ್ದೀನಿ ನಾನು. 13ವರೆಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಈ ಶೋಲ್ಡರ್ಗೆ 14 ಇಂಚ್ ಇದೆಯಲ್ಲ, ನಾನು ಒಂದು 5.5 ಇಂಚ್ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿ 5.5ಗೆ. ಮತ್ತೆ ಡೌನ್ಗೂ ಒಂದು 5.5 ಹಾಕ್ತಾ ಇದ್ದೀನಿ. 15 ಇಂಚು ಹಾರ್ಮೋಲ್ ಸೈಜ್ ಕೂಡ 15 ಇದೆ. ಸೊ ಇದು ನೋಡೋಣ ಎಷ್ಟು ಬರುತ್ತೆ ಅಂತ. ಇದು 35 ಅಲ್ಲ, 35ನಲ್ಲಿ 4ನೇ ಭಾಗ ತಗೊಂಡ್ರೆ ಮಿಡಿಲ್ ಚೆಸ್ಟ್ 35, 4ನೇ ಭಾಗ ತಗೊಂಡ್ರೆ 8.75 ಬರುತ್ತೆ. ಇದಕ್ಕೆ ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಇದು ಮ್ಯಾಚ್ ಮಾಡೋಣ. ಇವಾಗ ಈ ತರ ಮ್ಯಾಚ್ ಮಾಡ್ಕೊಂಡು ಇದನ್ನ ನೋಡಿ ಈ ತರ ಮ್ಯಾಚ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕೂಡ ಇಟ್ಕೊಂಡು ಈ ತರ ಮಾರ್ಕ್ ಹಾಕ್ಬೇಕು. ಇದಾಯ್ತಲ್ಲ, ಇವಾಗ ಇಲ್ಲಿ ರೌಂಡ್ ಮಾರ್ಕ್ ತಗೊಳ್ಳೋಣ. ಇಲ್ಲಿ ಹಾರ್ಮೋಲ್ ಎಷ್ಟೇ 15 ಇಂಚ್ ಅಲ್ಲ, 15ವರೆ ಇದೆ. ಸೊ ನನ್ಗೆ 7ವರೆ ಬಂದ್ರೂ ಸಾಕು. ಸ್ವಲ್ಪ ಜಾಸ್ತಿ ಬರ್ತಾ ಇದೆ, ಸೊ ಒಂಚೂರು ನಾನು ಮೇಲೆ ತಗೊಂತೀನಿ. ಇದನ್ನ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಈ ತರ ಇವಾಗ ನೋಡ್ಕೊಳ್ಳೋಣ ಎಷ್ಟು ಬರುತ್ತಂತ. ಹಾರ್ಮೋಲ್ ವಿಷಯದಲ್ಲಿ ಸ್ವಲ್ಪ ಕೇರ್ ತಗೋಬೇಕು. ಈಗ ನಮ್ಗೆ ಎಷ್ಟು ಬಂದ್ರೆ ಅಷ್ಟು ಹಾಕಿ ಕಟಿಂಗ್ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಹಾರ್ಮೋಲ್ ವಿಷಯದಲ್ಲಿ ಯಾವತ್ತೂ ಕೂಡ ತುಂಬಾ ಕೇರ್ ತಗೊಂಡೇ ಇರ್ಬೇಕು. ಇಲ್ಲಿ ನನ್ನ ಕಡೆಯಿಂದ ಒಂದ್ 2.5 ಇಂಚ್ ಒಂದು ಮಾರ್ಕ್ ಹಾಕ್ತಾ ಇದೀನಿ. ಇಲ್ಲಿ ಡೌನ್ಗೆ ಒಂದು 9 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದೀನಿ. ಈ ತರ ಇದನ್ನ ಸ್ಕ್ವೇರ್ ನೆಕ್ ಕಟ್ ಮಾಡ್ಕೊಂತೀನಿ, ಬ್ಯಾಕ್ ನೆಕ್. ಸರಿನಾ? ಈಗ ಆಯ್ತು, ಇದು ಇಲ್ಲಿಗೆ ಮಾರ್ಕಿಂಗ್ ಆಯ್ತು. ಇದನ್ನ ಕಟ್ ಮಾಡೋಣ. ಇದು ಕಟಿಂಗ್ ಆಯ್ತು. ಈ ಪಾರ್ಟ್ ತಗೊಂಡ್ಬಿಟ್ಟು ಇಲ್ಲಿ ನಾವು ಒಂದು ವೀಲ್ ಮಾರ್ಕ್ ಅಂತ ಮಾರ್ಕ್ ಹಾಕೋಬೇಕು. ಇಲ್ಲಿ ಕಟ್ ಇಟ್ಕೋಬೇಕು. ಯಾಕಂದ್ರೆ ಇದು ಸ್ಟಿಚಿಂಗ್ ಇಲ್ಲಿಂದ ಆಗುತ್ತೆ ಅನ್ನೋದು, ಇದು ಫಿಟ್ಟಿಂಗ್ ಇಲ್ಲಿಂದ ಆಗುತ್ತೆ ಅನ್ನೋದು. ಇದಾದ್ಮೇಲೆ ಫ್ರಂಟ್ ಹಾಕೊಂಡ್ಬಿಟ್ಟು ಮಾರ್ಕಿಂಗ್ ಹಾಕೋಣ. ಇವಾಗ ನೋಡ್ರಿ, ಇದು ವೀವಿಂಗ್ ಅಲ್ಲಿ ಬಂದಿರೋ ಕ್ಲಾತ್ಗೆ ಒಂದು ಎಕ್ಸ್ಟ್ರಾ ಮಾರ್ಕ್ ಹಾಕಿದ್ದೀನಿ. ಇಂದು 1/2 ಇಂಚು ಫ್ರಂಟ್ ಅಲ್ಲಿ ಉಕ್ಸ್ ಪಟ್ಟಿ ಆಯ್ಪಟ್ಟಿಗೆ ಹಾಕ್ತಿವಲ್ಲ, ಅದಕ್ಕೆ ಒಂದು ಅರ್ಧ ಇಂಚು ಮಾರ್ಕಿಂಗ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು. ಈಗ ಫ್ರಂಟ್ ನಾನೊಂದು 6 ಇಂಚಿಗೆ ಹಾಕ್ತಾ ಇದ್ದೀನಿ. ಫ್ರಂಟ್ ಮಾರ್ಕಿಂಗ್ 6 ಇಂಚಿಗೆ 6ವರೆ ಹಾಕ್ತಾ ಇದೀನಿ. ಈಗ ಸ್ಟಿಚಿಂಗ್ ಅಲ್ಲಿ 6ವರೆ ಆಗುತ್ತೆ ಅದು. ಸೊ 6ವರೆಗೆ ಒಂದು ಮಾರ್ಕಿಂಗ್ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ರೌಂಡ್ ತಗೋಬಾರ್ದು, ಮೀಡಿಯಂ ರೌಂಡ್ ತಗೋಬೇಕು. ಮ್ಯಾಕ್ಸಿಮಮ್ ಈ ತರ, ಯಾಕಂದ್ರೆ ಈ ಶೇಪ್ ಅಲ್ಲಿ ಸ್ವಲ್ಪ ಜಾಸ್ತಿ ರೌಂಡ್ ತಗೋಬಾರ್ದು. ಸ್ವಲ್ಪ, ಯಾಕಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದ್ರ ಸಂಬಂಧ ಅಂದ್ರೆ ಎಲ್ಲರಿಗೆಲ್ಲ ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಏನಿದೆ ಅದು ಸೇಮ್ ಮಾರ್ಕಿಂಗ್ ಹಾಕೊಂಡು, ಸೇಮ್ ಈ ತರ ಮಾರ್ಕಿಂಗ್ ಹಾಕೊಂಡು ಇದನ್ನ ಕಟಿಂಗ್ ಮಾಡೋಣ. ಇವಾಗ ಇದು ಫ್ರಂಟ್ ಪಾರ್ಟಿಗೆ ಸೈಡ್ ಎಲ್ಲಾನು ರಿಮೂವ್ ಮಾಡ್ತಾ ಇದ್ದೀನಿ. ಇದು ಮಾತ್ರ ಹಿಂಗೆ ಇರಬೇಕು. ಈ ಪೋರ್ಷನ್ ಕಟಿಂಗ್ ಮಾಡಕ್ ಹೋಗ್ಬಾರ್ದು. ಇದನ್ನ ಬ್ಯಾಕ್ ಪಾರ್ಟ್ ತೆಗೆದ್ಬಿಟ್ಟು ಇವಾಗ ಇಲ್ಲಿ ಒಂದು ಚೂರು ಎಕ್ಸ್ಟ್ರಾ ತಗೊಂಡ್ವಲ್ಲ ಕೋರ್, ಇದನ್ನ ಕಟಿಂಗ್ ಮಾಡಿ ರಿಮೂವ್ ಮಾಡಿಬಿಡೋಣ. ಇದಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಕಟಿಂಗ್ ಕೂಡ ತೆಗಿಬೇಕಾಗುತ್ತೆ. ಆಮೇಲೆ ನಮ್ದು ಪಾಯಿಂಟೆಡ್ ಮಾರ್ಕಿಂಗ್ ಇರುತ್ತಲ್ಲ, ಪಾಯಿಂಟೆಡ್ ಮಾರ್ಕಿಂಗಿಗೆ ಒಂದು ಎಷ್ಟಾಗುತ್ತೆ ಅಂದ್ರೆ ಒಂದು 1/2 ಇಂಚ್ ಇಲ್ಲಿ ಬಿಟ್ಕೊಂಡು ಇಲ್ಲಿಂದ ಪಾಯಿಂಟೆಡ್ ಮಾರ್ಕ್ ನನಗೆ 10 ಇಂಚಿಗೆ ಬರ್ತಾ ಇದೆ ಪಾಯಿಂಟೆಡ್ಗೆ. ಆಮೇಲೆ ನಾನು ಕೆಳಗಡೆ ಒಂದು 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದೀನಿ. ಇಲ್ಲಿಂದ ಸೇರಿದ್ರೆ ನೋಡ್ರಿ ಎಷ್ಟು ಬಂದಿದೆ, ನನಗೆ 13 ಇಂಚು ಬಂದಿದೆ ಪಾಯಿಂಟೆಡ್ ಮಾರ್ಕ್ ಬಿಟ್ಟು. ಮತ್ತೆ ಅಂದ್ರೆ ಈ ಪಾಯಿಂಟ್ ಹೆಚ್ಚು ಕಡಿಮೆ ನಾವು ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಚಿಕ್ಕ ಸೈಜ್ ಅಂದ್ರೆ ಇದು 35 ಸೈಜ್ಗೆಲ್ಲ 2ವರೆ ಹಾಕಿದ್ದೀನಿ. ನೀವು ದೊಡ್ಡ ಸೈಜ್ ಇತ್ತಪ್ಪ ಅಂದ್ರೆ ಇಲ್ಲಿಂದ 3ವರೆ ಲಾಸ್ಟ್ ಕೂಡ ಹಾಕ್ಬೋದು. ಇದ್ರ ಮೇಲೆ 44 ವರೆಗೂ ಕೂಡ ಇದು ಸ್ವಲ್ಪ ಸೈಜ್ ವೈಸ್ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈ ಸೈಜ್ಗೆ ನಾನು ಇದೇ ಮಾರ್ಕಿಂಗ್ ಹಾಕಿರೋದು. ಇವಾಗ ಇಲ್ಲಿಗೆ ಒಂದು ಈ ತರ ಮಾರ್ಕ್ ಹಾಕೋಣ. ಇದಾದ್ಮೇಲೆ ಇಲ್ಲಿಂದ ನಾನು ಇದರಲ್ಲಿ ಕ್ರಾಸ್ ಬೆಲ್ಟ್ ತೆಗಿತಾ ಇದ್ದೀನಿ. ಸೊ ಇಲ್ಲಿಂದ ಒಂದು ನಾನು
ಇದು ನಮಗೆ ಲೆಂತ್ ಟೋಟಲ್ ಲೆಂತ್ ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತಗೊಂತಾ ಇದೀನಿ. ನಾನು ಹೇಳಿದ್ನಲ್ಲ ಈ ಫ್ರಂಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಗಳು ನಾವು ಮಾಡ್ಕೋಬೇಕಾಗುತ್ತೆ. ಯಾವ ತರ ಅಂದ್ರೆ ಯಾವ ತರ ಮೆಜರ್ಮೆಂಟ್ ಇರುತ್ತಲ್ಲ ಆ ತರ ನಾವು ಡಿವೈಡ್ ಮಾಡ್ಕೋಬೇಕಾಗುತ್ತೆ ಇದನ್ನ. ಇಲ್ಲಿ ನಾನೀಗ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ. ಇದು ನನ್ನ ಮೆಜರ್ಮೆಂಟ್. ಇಲ್ಲಿ ದಪ್ಪ ಇದ್ರೆ ಇಲ್ಲಿ 1.5 ಇಂಚ್ ಕೂಡ ಎಕ್ಸ್ಟ್ರಾ ಹಾಕ್ಬೋದು ನೀವು. ಸರಿನಾ? ಇದು ಸ್ಮಾಲ್ ಸೈಜ್ ನಾನು 1 ಇಂಚ್ ಹಾಕಿದ್ದೀನಿ ಇಲ್ಲಿ. ಇವಾಗ ಈಗ ನನ್ನ ಕಳ್ಳಿಂತ ಒಂದು 4 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಸರಿನಾ? ಇದು ಪಾಯಿಂಟೆಡ್ ಮಾರ್ಕ್. ಇಲ್ಲಿ ತಂದು ಇದನ್ನ ಟಚ್ ಮಾಡೋಣ. ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು, ಇದನ್ನ ಈ ತರ ಮ್ಯಾಚ್ ಮಾಡೋಣ. ಇವಾಗ ಆದ್ಮೇಲೆ ಇಲ್ಲಿಗೆ ನಾನು ಒಂದು 2 ಇಂಚಿಗೆ ಒಂದು ಮಾರ್ಕ್ ಹಾಕ್ತೇನೆ. ಇಲ್ಲಿ ಕೂಡ ಒಂದು 2 ಇಂಚಿಗೆ ಇಲ್ಲಿ 2 ಇಂಚಿಗೆ ಹಾಕಿದಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚಿಗೆ ಮಾರ್ಕ್ ಹಾಕ್ಬೇಕು. ಅಂದ್ರೆ ನಿಮ್ ಫಿಟ್ಟಿಂಗ್ ಮಾರ್ಕಿಂಗು ಇಲ್ಲಿಂದ ಇಷ್ಟು ಇರುತ್ತಲ್ಲ, ಇದು ಫಿಟ್ಟಿಂಗ್ ಮಾರ್ಕಿಂಗ್. ಫಿಟ್ಟಿಂಗ್ ಮಾರ್ಕಿಂಗ್ ಮೇಲೆ ಇಲ್ಲಿ ಒಂದು 2 ಇಂಚ್ ಬರುತ್ತೆ. ಇಲ್ಲಿಂದ 2, ಇಲ್ಲಿಂದ 2. ಸರಿನಾ? ಆಮೇಲೆ ಇವಾಗ ಇದು ಡಾಟ್ ಮಾರ್ಕಿಂಗ್. ಇದಕ್ಕೆ ನಾವು ಈ ತರ ತಗೋಬೇಕು. ಇಲ್ಲಿ ನಾವು ಇದನ್ನೇನ್ ಮಾಡ್ಬೇಕಂದ್ರೆ ಇಲ್ಲಿ ಸ್ವಲ್ಪ ರೌಂಡ್ ಮಾಡ್ಕೊಂತ ಇದನ್ನ ಈ ತರ ಇದಕ್ಕೆ ಮ್ಯಾಚ್ ಮಾಡ್ಬೇಕು. ಸ್ವಲ್ಪ ರೌಂಡ್ ತಗೋಬೇಕು. ಇಲ್ಲಿ ತಗೊಂಡ್ಬಿಟ್ಟು ಇದಕ್ಕ ಮ್ಯಾಚ್ ಮಾಡ್ಬೇಕು. ಯಾವ ತರ ನೋಡ್ರಿ, ಗೋಲ್ ಈ ತರ ಮ್ಯಾಚ್ ಮಾಡ್ಕೊಂಡ್ಮೇಲೆ ಇದು ಎಕ್ಸ್ಟ್ರಾ ಕಟಿಂಗ್ ಮಾಡ್ತೀವಲ್ಲ, ಎಕ್ಸ್ಟ್ರಾ ಕಟಿಂಗ್ ಮಾಡಿದ್ದು ಇದಕ್ಕೆ ಇಲ್ಲಿಂದ ಒಂದು 2.5 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಇದು ಡಾಟ್ ಸೈಡ್ ಡಾಟ್ ಮಾರ್ಕ್. ಈ ಡಾಟ್ ಮಾರ್ಕ್ ಇಲ್ಲಿಂದ ಈ ತರ ಸ್ವಲ್ಪ ಕ್ರಾಸ್ ತಗೊಂಡ್ಬಿಟ್ಟು ಈ ತರ ಕ್ರಾಸ್ ತಗೋಬೇಕು, ಸ್ಟ್ರೇಟ್ ತಗೋಬಾರ್ದು. ಕ್ರಾಸ್ ತಗೊಂಡು ಇಲ್ಲಿಂದ ಇದು ಒಂದು ಡಾಟ್ ಮಾರ್ಕಿಂಗ್. ಸರಿನಾ? ಈಗ 3 ಡಾಟ್ ಬಂತು. ಇವಾಗ ಇದನ್ನ ಕಟಿಂಗ್ ಮಾಡೋಣ. ಈಗ ನೋಡ್ರಿ, ಇದನ್ನ ತೆಗೆದಿನಿ ನಾನು. ಇದಕ್ಕೆ ವೀಲ್ ಮಾರ್ಕ್ ಅಂತ ಮಾರ್ಕ್ ಇಟ್ಕೋಬೇಕು. ಯಾರಾದ್ರೂ ಪಾಯಿಂಟೆಡ್ ಮಾರ್ಕ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಮಾರ್ಕಿಂಗ್ ಹಾಕ್ಬೇಕು. ಇದು 3 ಇಟ್ಕೊಂಡು ಇದನ್ನ ಇಲ್ಲಿ ಕಟ್ ಮಾರ್ಕ್ ಇಟ್ಕೋಬೇಕು. ಯಾಕಂದ್ರೆ ನಾವು ಇಲ್ಲಿಂದ ಡಾಟ್ಸ್ ಹಾಕ್ತಿವಲ್ಲ, ನಮ್ಗೊಂದು ಗುರ್ತಿರ್ಬೇಕು. ಇದು ಎಕ್ಸ್ಟ್ರಾ ಕಟಿಂಗ್ ಮಾಡ್ಬಿಟ್ಟು, ಎಕ್ಸ್ಟ್ರಾ ಕಟಿಂಗ್ ಕಂಪಲ್ಸರಿ ಮಾಡ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೊಂಡು ನೋಡ್ಕೋಬೇಕು. ಏನೇನ ಗೊತ್ತಾಗಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ, ಮತ್ತೆ ನಾನು ಆನ್ಸರ್ ಮಾಡ್ತೀನಿ ನಿಮ್ಗೆ. ಇದಾಯ್ತಲ್ಲ, ಇದು ಕರೆಕ್ಟಾಗಿ ಶೇಪ್ ಬಂದಿಲ್ಲ, ನೀಟಾಗಿ ತೆಗಿತೀನಿ ಇದನ್ನು ಈ ತರ. ಇದಾಯ್ತಲ್ಲ, ಇವಾಗ ಈ ಪೋರ್ಷನ್ ಏನಿದೆಯಲ್ಲ ಇಲ್ಲಿಂದ ಇವಾಗ ಇದನ್ನ ಹಿಂಗೆ ಇಟ್ಕೊಳ್ಳಿ. ಸೇಮ್ ಮಾಡಿ ಇಟ್ಕೊಂಡು ಇವಾಗ ಇಲ್ಲಿಂದ ಸೀದಾ 1-2 ಇಂಚ್ ಇಲ್ಲಿಗೆ ಸೀದಾ ನಾವ್ ಎಷ್ಟು ತಗೊಂಡಿವಿ ಅಲ್ಲಿಗೆ ಈ ತರ ನೋಡ್ಬೋದು ನೀವು ವಿಡಿಯೋದಲ್ಲಿ. ನೋಡ್ರಿ, ಇಲ್ಲಿಂದ ಸೀದಾ ಮತ್ತೆ ಇಲ್ಲಿಂದ ಸೀದಾ. ಇದು ಕಂಪಲ್ಸರಿ ಡಾಟ್ ಮಾರ್ಕಿಂಗ್ ಅಂತ ತೆಗಿಲೇಬೇಕು. ಇದನ್ನ ಈ ತರ ಹಾಕೊಂಡ್ಬಿಟ್ಟು ಇದನ್ನ ರಿಮೂವ್ ಮಾಡೋಣ. ಇವಾಗ ಮಾಡಿಬಿಟ್ಟು ಇದನ್ನ ನಾವು ಎಷ್ಟಿದೆಯೋ ಅಷ್ಟಕ್ಕೊಂದು ಕಟ್ ಮಾಡೋಣ. ಇಷ್ಟು ಮಟ್ಟಿಗೆ ತೆಗೆದು ಒಂದು ಪಿನ್ ಹಾಕೋಬೇಕು. ಇಲ್ಲಿ ಕರೆಕ್ಟ್ ಒಂದು ಪಿನ್ ಹಾಕೊಂಡ್ಬಿಟ್ರೆ ಇಷ್ಟು ನಮಗೂ ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗುತ್ತೆ. ಕ್ರಾಸ್ ಬೆಲ್ಟ್ಗೆ ಮಾರ್ಕಿಂಗ್ ಬರುತ್ತೆ ಈ ತರ. ಈ ತರ ಇದು ಕ್ರಾಸ್ ಬೆಲ್ಟ್ ಆಯ್ತು. ಇವಾಗ ನೀವು ಕ್ರಾಸ್ ಬೆಲ್ಟ್ ತಗೋಬೇಕಾದ್ರೆ ಕಷ್ಟ ಆಗುತ್ತೆ, ಲರ್ನರ್ಸ್ಗೆ ಯಾರಾದ್ರೂ ಕಷ್ಟ ಆಗುತ್ತೆ. ಸೊ ಈ ತರ ಕ್ರಾಸ್ ಬೆಲ್ಟ್ ಅನ್ನ ರೆಡಿ ಮಾಡ್ಕೋಬೇಕು ನಾವು. ಇದು ನಾನು ಈ ತರ ಕಟ್ ಮಾಡಿದ್ದೆ, ಮರ್ತಬಿಟ್ಟು ಕಟ್ ಮಾಡಿದ್ದೆ. ಸೊ ಈ ತರ ಮಾಡ್ಕೋಬಾರ್ದು. ನಾನು ಅದಕ್ಕೆ ಪಿನ್ ಹಾಕಿದ್ದೀನಿ. ಇವಾಗ ಇದು ಈ ಡಾಟ್ಸ್ ಹಾಕುತ್ತಲ್ಲ, ಈ ಡಾಟ್ಸ್ ಹಾಕಿದ್ಮೇಲೆ ಇಲ್ಲಿ ಕರೆಕ್ಟ್ ಆಗಿ ಇದಕ್ಕೆ ಸೆಟ್ಟಿಂಗ್ ಆಗುತ್ತೆ. ಸರಿನಾ? ಇಲ್ಲಿ ಡಾಟ್ಸ್ ಹಾಕಿದ್ಮೇಲೆ ಇದು ಉಕ್ಸ್ಪಟ್ ಎಷ್ಟು ಬೇಕಾದ್ರೆ ನೋಡ್ಕೊಂಡು, ನಿಮ್ಗೊಂದು 6.5 ಬೇಕಾ 7 ಇಂಚ್ ಬೇಕಾ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ ನೀವು. ಅದು ನೋಡ್ಕೊಂಡು ಇಲ್ಲಿ ಜಾಸ್ತಿ ಬೇಕಂದ್ರೆ ಇದು 4 ಇಂಚ್ ಇದೆಯಲ್ಲ, ಇಲ್ಲೊಂದು 4, 3.5 ಆ ತರ ಇಟ್ಕೊಂಡು ಕೂಡ ನೀವು ಮತ್ತೆ ಕಟಿಂಗ್ ಮಾಡ್ಕೋಬಹುದು. ಇಲ್ಲಿ 3.5 ಇಟ್ಕೊಂಡ್ರೆ ಕೂಡ ನಿಮ್ಗೆ ಕ್ರಾಸ್ ಬೆಲ್ಟ್ ದೊಡ್ಡದು ಬರ್ಲಾರ್ದಂಗ ನೀಟಾಗಿ ಚಿಕ್ಕದೇ ಆಗುತ್ತೆ. ಈ ತರ ಇಲ್ಲಿ ಮಾತ್ರ ಶೇಪ್ ಕೊಟ್ಕೋಬೇಕು. ಯಾಕಂದ್ರೆ ಇದು ಕೂಡ ತುಂಬಾ ಉದ್ದಾಗಿದ್ರೆ ಚೆನ್ನಾಗಿರಲ್ಲ. ಸೊ ಇದು ಎಷ್ಟು ಬೇಕು ನಮ್ಗೆ 35 ಸೈಜ್ಗೆ ಇದು ಒಂದು 6.5 ಇಂಚು ಉಕ್ಸ್ಪಟ್ಟಿ ಟೋಟಲ್ ರೆಡಿ ಆದ್ಮೇಲೆ ಉಕ್ಸ್ಪಟ್ಟಿ ಬಂದ್ರೆ ಸಾಕು ನಮ್ಗೆ. ಸರಿನಾ? ಹಿಂಗ ಉಕ್ಸ್ಪಟ್ಟಿ ಇದು ಫ್ರಂಟ್ ಪಟ್ಟಿ ಒಂದು 6.5 ಇಂಚು 7 ಇಂಚ್ 7 ಜಾಸ್ತಿ ದೊಡ್ಡದಾಗುತ್ತೆ, 6.5 ಸಾಕು ನಮ್ಗೆ. ಸರಿನಾ? ಆ ತರ ಇದನ್ನ ಕಟಿಂಗ್ ಮಾಡಿ ಇದು ಉಕ್ಸ್ಪಟ್ಟಿಗೆ ಮಾರ್ಕಿಂಗ್ ಹಾಕಿದ್ದೀನಿ ನಾನು. ಇವಾಗ ಇದಾದ್ಮೇಲೆ ಇನ್ನ ಇಂಥವ್ರು 2 ಪೀಸ್ ಕಟ್ ಮಾಡ್ಕೋಬೇಕು. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ತರ ಫೋಲ್ಡ್ ಹಾಕೊಂಡು ಇದ್ರಲ್ಲಿ ಮತ್ತೆ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ನನಗೆ. ಇದು ಇಷ್ಟು ಮಾಡ್ಕೊಂಡು ಸ್ಲೀವ್ಸ್ಗೆ ನಾನು ಉದ್ದ ಬಿಟ್ಬಿಟ್ಟು 7.5
7 ಇಂಚು ರೆಡಿ, ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊತಾ ಇದೀನಿ. ಇಲ್ಲಿಂದ ಒಂದು 3.5 ಒಂದು ಮಾರ್ಕಿಂಗ್ ಹಾಕ್ತಾ ಇದೀನಿ. ಇಲ್ಲಿ 5 ಇಂಚು ಲೂಸು. ಸೊ ಇದು ನನಗೆ 7.5 ಇದೆಯಲ್ಲ, 7.5ಗೆ ಒಂದು ಮಾರ್ಕಿಂಗ್ ತಗೊತಾ ಇದೀನಿ. ಇಲ್ಲಿಗೆ ಇಲ್ಲಿಗೆ ಇದು ಮ್ಯಾಚ್ ಮಾಡ್ಕೋಬೇಕು. ಇದನ್ನ ನೀಟಾಗಿ ಇದನ್ನ, ಸಪೋಸ್ ನಿಮ್ಗೆ ಇದು ಬಂದಿಲ್ಲಪ್ಪ ಅಂದ್ರೆ ಇಲ್ಲಿ ತರ ಹೊಸೊಬ್ರಿಗೆ ಏನ್ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಹೊಸೊಬ್ರಿಗೆ ಬರ್ಲಿಲ್ಲಪ್ಪ ಅಂದ್ರೆ ಈ ತರ ಇಟ್ಕೊಂಡು ಸ್ಕೇಲ್ನ ಈ ತರ ಬರ್ಲಾರ್ದು ಈ ತರ ಶೇಪ್ ಹಾಕೋಬಹುದು. ಸ್ಕೇಲ್ ತೋರಿಸ್ತೀನಿ, ಯಾಕಂದ್ರೆ ಸ್ವಲ್ಪ ಬರ್ಲಾರ್ದವ್ರಿಗೆ ಶೇಪ್ ತಗೊಳ್ಳೋದು ಬರಲ್ಲ ಅಲ್ವಾ, ಹೊಸ್ದಾಗ್ ಕಲ್ತವ್ರು. ಅದ್ರ ಸಲುವಾಗಿ ಅದ್ರ ಪರ್ಪಸ್ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಾಯ್ತಲ್ಲ, ಇಲ್ಲಿ ಕಟ್ಟು ಮತ್ತೆ ಇಲ್ಲೊಂದು ಕಟ್ಟು, ಇಲ್ಲೊಂದು ಕಟ್ಟು, ಈ ತರ ಕಟ್ಟು ಕಂಪಲ್ಸರಿ ಇಟ್ಕೋಬೇಕು. ಎಕ್ಸ್ಟ್ರಾ ಕಟಿಂಗ್ ಮಾಡ್ಬೇಕಾದ್ರೆ ಈ ತರ ಸ್ಕೇಲ್ ಇರುತ್ತಲ್ಲ, ಈ ತರ ನೋಡ್ಕೊಳ್ಳಿ. ಇದು ಕೂಡ ನಾನು ಓನ್ ಆದ್ರೆ ನಾನು ಯೂಸ್ ಮಾಡಲ್ಲ, ಬಟ್ ನಿಮ್ ಸಲ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ತರ. ಯಾಕಂದ್ರೆ ನಿಮ್ಗೂ ಪ್ರಾಕ್ಟೀಸ್ ಬರ್ಬೇಕಲ್ಲ, ಸ್ವಲ್ಪ ಕೈ ಕೂಡೋವರೆಗೂ ನಿಮ್ಗೊಂಥರ ಗೊತ್ತಾಗ್ಬೇಕಂತ ನಿಮ್ ಪರ್ಪಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕಟಿಂಗ್ ಆಯ್ತು. ಇವತ್ತು ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ನೀವು ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್. ಸ್ಟಿಚಿಂಗ್ ವಿಡಿಯೋ ಇವತ್ತು ಈವ್ನಿಂಗ್ ಹಾಕ್ತೀನಿ ನೋಡಿ.